ಮೊದಲನೇದಾಗಿ ನಾವು ಈ ಒಂದು ಕರಾಳ ಕಾಯ್ದೆ, ಯಾರದೇ ಮನೆ ಬಂದ್ರು ಯಾವುದೇ ದೇವಸ್ಥಾನ ಬಂದ್ರು ನಮ್ಮದು ಅಂತ ಹೇಳುವಂತ ಕಾಯ್ದೆ ಏನಿತ್ತು ಅದನ್ನ ತೆಗೆದು ಹಾಕದಂತ ಮೋದಿ ಅವರಿಗೆ ದೊಡ್ಡ ಚಪ್ಪಾಳೆ ತೊಟ್ಟ ಮುಖಾಂತರ ನಾವು ಅಭಿನಂದನೆಗಳನ್ನ ಮೊದಲನೇದಾಗಿ ನಾವು ಸಲ್ಲಿಸಬೇಕಾಗ್ತದೆ. ಓಟ್ಗೆ ಎಷ್ಟು ಮಹತ್ವ ಇದೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಇದು ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಡಿಬೇಟ್ ಆಗಕ್ ಮುಂಚೆ ಬೆಳಗಾವಿ ನಮ್ಮ ಅಧಿವೇಶನದಲ್ಲಿ ಡಿಬೇಟ್ ಆಯಿತು. ನಾನು ಇಡೀ ರಾಜ್ಯ ಪೂರ್ತಿ ಪ್ರವಾಸ ಮಾಡಿದ್ದೆ ಈ ವಕ್ಫ್ ಕಾಯ್ದೆಯ ವಿರುದ್ಧವಾಗಿ. ವಿಧಾನಸಭೆಯಲ್ಲೂ ಕೂಡ ಸನ್ಮಾನ್ಯ ರಾಮಮೂರ್ತಿ ಹೇಳ್ದಂಗೆ 3 ಗಂಟೆ 18 ನಿಮಿಷ ಮಾತಾಡಿದ್ದೀನಿ ಇದ್ರ ಬಗ್ಗೆ. 3 ಗಂಟೆ 18 ನಿಮಿಷ ಮಾತಾಡಿದ್ದೀನಿ. ಇದ್ದಿದ್ದು ಕಾಂಗ್ರೆಸ್ ಅವರಲ್ಲ, ನಿಮ್ಗಾದ್ರೆ 5 ನಿಮಿಷದಲ್ಲಿ ಹೇಳ್ಬೋದು. ಕಾಂಗ್ರೆಸ್ ಅವ್ರಿಗೆ 3 ಗಂಟೆ 18 ನಿಮಿಷ ಅವ್ರ ತಲೆಲೇ ಹೋಗಲ್ಲ. ಅವ್ರಿಗೆ ಶರಿಯಾ ಕಾನೂನು ಅಂದ್ರೆ ಇಮಿಡಿಯೇಟ್ ಆಗಿ ತಲೆಗೆ ಹೊರಟೋಗ್ತೈತೆ. ಅದು ಸಿದ್ದರಾಮಯ್ಯನವ್ರಿಗೆ ನಾಮ ಹಾಕಿರೋದು, ಕುಂಕುಮ ಇಟ್ಕೊಂಡಿರೋದು, ಕೇಸರಿ ಕಂಡ್ರೆ ಆಗದೇ ಇಲ್ಲ, ಒಂದು ಮಾರುದ್ದ ದೂರ. ಅಂಥದ್ರಲ್ಲಿ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ. ಅವ್ರಿಗೆ ಆಶ್ಚರ್ಯ ಆಯಿತು. ಈ ವಕ್ ಅನ್ನೋ ಪದ ಕುರಾನಲ್ಲೇ ಇಲ್ಲ. ಇದು ವಕ್ ಅನ್ನೋ ಪದ ಕುರಾನಲ್ಲೇ ಇಲ್ಲ. ಅರೇಬಿಕ್ ಭಾಷೆಯಲ್ಲಿ ವಕ್ ಪದದ ಮೂಲ ಅರೇಬಿಕ್ ಭಾಷೆಯಲ್ಲಿ ವಕೂಫ್ ಅಂತ ಇದೆ. ಅರೇಬಿಕ್ ಭಾಷೆಯಲ್ಲಿ ವಕೂಫ್ ಅಂತ ಇದೆ. ಯಾರು ಒಬ್ಬ ಮುಸ್ಲಿಮ, ಅದು ನಿಜವಾದಂತ ಮುಸ್ಲಿಮ ಅಂತ ಇದೆ ಅದರಲ್ಲಿ, ಅವರ ಕಾನೂನಲ್ಲಿ. ನಿಜವಾದಂತ ಮುಸ್ಲಿಮ ಸ್ವಇಚ್ಛೆಯಿಂದ ಶಾಶ್ವತವಾಗಿ ಅಲ್ಲಾಗೆ ಸಮರ್ಪಣೆ ಮಾಡುವುದು ಎಂದು ಅರ್ಥ. ಇದು ವಕೂಫ್ ಅಂದ್ರೆ. ಯಾರು ಅಲ್ಲಾನಿಗೆ ಆಸ್ತಿ ಕೊಡ್ತಾರೋ ಅವರಿಗೆ ವಕ್ ಅಂತ ಅಂತಾರೆ. ಆಸ್ತಿಯನ್ನ ದಾನ ಮಾಡಿದವನಿಗೆ ವಕೀಫ್ ಅಂತ ಹೇಳ್ತಾರೆ. ಆಸ್ತಿಯನ್ನ ದಾನ ಮಾಡಿದವ್ರಿಗೆ ವಕೀಫ್ ಅಂತ ಹೇಳ್ತಾರೆ. ವಕ್ ಆಸ್ತಿಯನ್ನ ನಿರ್ವಹಣೆ ಮಾಡೋನ್ಗೆ ಯಾರು ಹೇಳ್ತಾರೆ? ಮತವಲ್ಲಿ ಅಂತ ಕರೀತಾರೆ ಅವ್ರಿಗೆ. ಇದು ವಕ್ ಬೋರ್ಡಿನ ಇತಿಹಾಸ. ನಾವ್ಯಾಕೆ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿದ್ರಿ ಅಂದ್ರೆ, ರೈತರ ಆಸ್ತಿಗಳನ್ನೆಲ್ಲ ನುಂಗಕ್ ಶುರು ಮಾಡ್ಬಿಟ್ರು. ಕರ್ನಾಟಕದಲ್ಲಿ ಇರುವಂತ ರೈತರ ಆಸ್ತಿ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ. ಅಲ್ಲೊಬ್ಬ ಮೇಷ್ಟ್ರು, ಅವ್ರ ಜಮೀನು ಹೆಸರು ಪಾಣಿ ಇಮಿಟೇಷನ್ ಎಲ್ಲ ಅವರ ಹೆಸರಲ್ಲೇ ಇದೆ. ಮದುವೆ ಬಂತು, ಮಗಳಿಗೆ ಮದುವೆ ಮಾಡಬೇಕು. ಅವನ್ ಬ್ಯಾಂಕ್ಗೆ ಲೋನ್ಗೆ ಹೋದ. ಲೋನ್ಗೆ ಹೋದಾಗ ಅಲ್ಲಿ ಈ ವಕ್ ಬೋರ್ಡ್ ಅವರು ಒಂದು ಲೆಟರ್ ಕೊಟ್ಬಿಟ್ಟಿದ್ದಾರೆ, ಇದು ವಕ್ ಬೋರ್ಡ್ ಆಸ್ತಿ ಅಂತ. ಅವನಿಗೆ 3 ತಲೆಮಾರಿಂದ ಬಂದಿರೋದು ಪಾಣಿ ಇಮಿಟೇಷನ್ ಎಲ್ಲನೂ ಕೂಡ. ಅವನಿಗೆ ಕಂಗಾಲಾಗಿ ನನ್ನ ಹತ್ರ ಓಡ್ ಬಂದ ಅವತ್ತು. ಅದೇ ರೀತಿ ನಾನು ಮಂಡ್ಯಾಗ ಹೋಗಿದ್ದೆ. ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ನಾನು ಹಳ್ಳಿಯವ್ರು ಕೇಳಿದೆ, ಎಷ್ಟು ಅಂತ. ಗೊತ್ತಿಲ್ಲ ಸರ್, ಎಷ್ಟು ವರ್ಷದಿಂದ ಇದೆಯೋ ನಮ್ಗೆ ಗೊತ್ತಿಲ್ಲ ಅಂತ. ನಾನು ತಹಸೀಲ್ದಾರ್ನ ಏಸಿನ್ ಕರೆದೆ, ಯಾಕಪ್ಪ ಇದನ್ನ ವಕ್ ಅಂತ ಬರದೆ ಅಂತ. ಇಲ್ಲ ಸರ್, ಮೊನ್ನೆ 15 ದಿನದಿಂದ ಬಂದ್ಬಿಟ್ಟು ಆ ವಕ್ ಬೋರ್ಡ್ ಅವ್ರು ಬಂದ್ಬಿಟ್ಟು, ಇದು ನಮ್ಮ ದಾಖಲೆಯಲ್ಲಿ ವಕ್ ಬೋರ್ಡ್ ಅಂತ ಇದೆ, ಅದಕ್ಕೆ ಈ ಲಕ್ಷ್ಮೀ ದೇವಸ್ಥಾನ ನಮ್ಮದು ಅಂತ ಹೇಳಿದ್ರು. ಲಕ್ಷ್ಮೀ ದೇವಸ್ಥಾನ 500-600 ವರ್ಷ ಮಹಾರಾಜರು ಕಟ್ಟಿರೋ ಹಿಂದೆಯಿಂದ, ಅದಕ್ಕಿಂತ ಹಿಂದೆ ಇದೆ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ಹೇಳಿದ್ರು. ನಾನು ಅಲ್ಲಿ ಹೋಗಿದ್ದೆ, ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆ. ಅದಕ್ಕೆ ಬ್ರಿಟಿಷರು ಕಟ್ಟಿರೋದು 100 ವರ್ಷ ಇತಿಹಾಸ ಇದೆ. ಅಲ್ಲಿ ಮಸೀದಿ ಕಟ್ಬಿಟ್ಟಿದ್ದಾರೆ. ಸ್ಕೂಲ್ ಒಳಗಡೆ ಎಲ್ಲಿ ನಾವು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಿರಲ್ಲ, ಭಾರತದ ಧ್ವಜ, ಅಲ್ಲಿ ಹಸಿರು ಬಾವುಟ ಹಾಕ್ಬಿಟ್ಟಿದ್ದಾರೆ, ಬಣ್ಣ ಹೊಡೆದ್ಬಿಟ್ಟಿದ್ದಾರೆ ಹಸಿರು. ಅಂದ್ರೆ ಇವತ್ತು ಕಾನೂನು ಏನ್ ಮಾಡಿದೆ, ಇದು ಉತ್ಪ್ರೇಕ್ಷೆ ಅನ್ನೋದು ಕೆಲವರಲ್ಲಿ ಇದೆ. ನಾನು ಕಣ್ಣಾರ ನೋಡಿದ್ದೀನಿ. ನಾವು ಇಲ್ಲಿ ಜಯನಗರ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ. ಬಸ್ ಸ್ಟ್ಯಾಂಡ್ ಕಟ್ಟಬೇಕಾದ್ರೆ ದೊಡ್ಡ ಗಲಾಟೆ ಆಯ್ತು. ನಮ್ ಕೈ ತಗೊಳಕ್ಕಾಗ್ಲಿಲ್ಲ. ಸ್ವಲ್ಪ ಭಾಗ ಮಾತ್ರ ತಗೊಂಡು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ. ಅಲ್ಲಿ ದೊಡ್ಡ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ. ಒಂದು ಎಕರೆಯಲ್ಲಿ ಮಾತ್ರ ಕಟ್ಟಿದ್ದೀನಿ. ಉಳಿದಿದ್ದೆಲ್ಲ ಹಂಗೆ ಇದೆ. ವಿಜಯ್ ಕುಮಾರ್ ಇದ್ರು ಅವತ್ತು ನಮ್ಮ ಶಾಸಕರು. ನಾವೆಲ್ಲ ಧರಣಿ ಕೂತು ಹೋರಾಟ ಮಾಡಿದ್ರಿ, ಆಗ್ಲೇ ಇಲ್ಲ. ನಾನೊಂದು ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ವಿಕ್ಟೋರಿಯಾ ಆಸ್ಪತ್ರೆ, ಅಲ್ಲೊಂದು ಆಸ್ಪತ್ರೆ, ವಿಕ್ಟೋರಿಯಾ ಆಸ್ಪತ್ರೆ ಪಕ್ಕ 3 ಎಕರೆ ಜಮೀನಿತ್ತು. ಅಲ್ಲಿ ಆಸ್ಪತ್ರೆ ಕಟ್ಟಕ್ಕೆ ಹೋಗಿದ್ದೆ ನಾನು.
ಅದಕ್ಕೆ ಸರ್ಕಾರದಿಂದ ಒಂದು 100 ಕೋಟಿ ಸ್ಯಾಂಕ್ಷನ್ ಮಾಡಿ ಕಟ್ತಾ ಇದ್ರಿ ನಾವು. ಎಲ್ಲ ಬಂದ್ಬಿಟ್ರು. ಕುಮಾರಸ್ವಾಮಿ ಅವರು ಅವಾಗ ಮುಖ್ಯಮಂತ್ರಿ, ಅವ್ರು ಹೇಳಿದ್ರು ನೋಡಿ ಬ್ರದರ್, ಅವ್ರದ್ದೇನೋ ಅಂತಾರೆ ನೋಡಿ ಬ್ರದರ್ ಅಂದ್ಬಿಟ್ರು. ನಾನು ಬ್ರದರ್ ಅಂದ್ರೆ ನಮ್ ಕತೆ ಏನಿಲ್ಲಿ ಸರ್, ಅಣ್ಣ ಹಂಗೆ ಆಗಲ್ಲ, ಇದು ಸರ್ಕಾರದ್ದು ಆಸ್ಪತ್ರೆ ಕಟ್ತಾ ಇರೋದು. ಅವ್ರು ತಂದ್ರು, ಯಾವುದು ಅಂತ ಹೇಳಿದ್ರೆ ಇದ್ರ ತೋರಿಸ್ತಾವ್ರೆ, ಟಿಪ್ಪು ಸುಲ್ತಾನ್ದು. ಇವರೇ ಬರ್ಕೊಂಬಂದ್ಬಿಟ್ಟಿರ್ತಾರೆ ಎಲ್ಲ ಅದರಲ್ಲಿ. ಅದ್ರ ಮೇಲೆ ಗೊತ್ತಲ್ಲ, ಗುಜರಿ ಇಸ್ತ್ರಿ ಹೊಡೆದ್ಬಿಟ್ಟು ಚಂದಾಗಿ ಬಿಸಿಲ್ಗೆ ಹಾಕಿ ಇಸ್ತ್ರಿ ಹೊಡೆದ್ಬಿಟ್ರೆ ಆಗೋಯ್ತು, ಮುಗ್ದೈತೆ, ಹಳೇದಾಗೋಗ್ಬಿಡ್ತದೆ, ಪೇಪರ್ ಎಲ್ಲ ಒಣಗೋಗಿರ್ತೈತಲ್ಲ. ಈ ತರದ್ದು ಅಂದ್ರೆ ಕಬಳಿಕೆ ಅಂತ ಹೇಳಿದ್ರೆ ಕಾನೂನು ಹೇಳಿದ್ರು ಸೆಕ್ಷನ್, ಇದನ್ನ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಈಗ ಅವ್ರು ಬಂದ್ಬಿಟ್ಟು ಅನಿಸಿದ್ದಾರೆ, ಅವ್ರು ಇಂಗ್ಲಿಷಲ್ಲೇ ಹೇಳಿದ್ರು, ಯಾವ್ದಾದ್ರು ನಿಮ್ ಜಮೀನಿದೆ, ನಿಮ್ ಮನೆ ಇದೆ, ಆ ವಕ್ಫ್ ಬೋರ್ಡ್ ಬಂದ್ಬಿಟ್ಟು ಅವ್ರಿಗೆ ಅನಿಸ್ತು ಅಂತ ಇಟ್ಕೊಳ್ಳಿ, ಇದು ನನ್ನ ಜಮೀನು ಅಂತ, ಅದು ಅವ್ರದೇ. ಕಾನೂನು ಇರೋದೇ ಸೆಕ್ಷನ್ 40 ಅದನ್ನೇ ಹೇಳೋದು, ಅನಿಸಿದರೆ. ಮತ್ತೆ ನೀವು ಅವ್ರ ಕೋರ್ಟ್ಗೆ ಹೋಗ್ಬೇಕು, ನೀವು ಸಿವಿಲ್ ಕೋರ್ಟ್ಗೆ ಹೋಗಕ್ಕಾಗಲ್ಲ. ಅವ್ರದೇ ಒಂದು ಕೋರ್ಟ್ ಇದೆ ವಕ್ಫ್ ಬೋರ್ಡ್ದು, ಅಲ್ಲಿ ಹೋಗ್ಬೇಕು. ನೀವು ಯಾರು ಪ್ರೂವ್ ಮಾಡಬೇಕು ಅಂದ್ರೆ, ಈಗ ವಕ್ಫ್ ಬೋರ್ಡ್ ನಂದು ಅಂತ ಆಸ್ತಿ ಬರ್ತಾರೆ ನಿಮ್ಮ ಮನೆ ಹತ್ರ, ವಕ್ಫ್ ಬೋರ್ಡ್ ಪ್ರೂವ್ ಮಾಡಬೇಕು ಇದು ನನ್ನ ಆಸ್ತಿ, ನನ್ಗೆ ಹೆಂಗ್ ಬಂತು ಅಂತ. ಹಂಗಿಲ್ಲ ಕಾನೂನು, ನೀವು ಪ್ರೂವ್ ಮಾಡಬೇಕು, ನೀವು ಪ್ರೂವ್ ಮಾಡಬೇಕು ನಿಮ್ಮದು ಆಸ್ತಿ ಅಂತ. ಅಂದ್ರೆ ನೀವು ನಮ್ಮ ಮುಜರಾಯಿ ದೇವಸ್ಥಾನದ್ದು, ಯಾವ್ದು ಆಂಜನೇಯನ ದೇವಸ್ಥಾನ ಇವೆಲ್ಲ ಇರ್ತದಲ್ಲ, ಆಸ್ತಿನ ನಾವು ಏನಾದ್ರೂ ಪರಬಾರೆ ಅಂದ್ರೆ ಕ್ಲೈಮ್ ಮಾಡ್ತಾರಲ್ಲ ಬೇರೆಯವರು, ಅದಕ್ಕೆಲ್ಲ ಹೋಗ್ತೈತೆ, DC ಹತ್ರ ಹೋಗ್ಬೇಕು, AC ಹತ್ರ ಹೋಗ್ಬೇಕು, ತಹಸೀಲ್ದಾರ್ ಹತ್ರ ಹೋಗ್ಬೇಕು, ಅಲ್ಲಿ ಡಿಸೈಡ್ ಮಾಡ್ತಾರೆ. DC ಡಿಸೈಡ್ ಮಾಡ್ತಾನೆ ಇದು ದೇವಸ್ಥಾನದ ಆಸ್ತಿ ಅಲ್ಲವೋ ಅನ್ನೋದು. ಇಲ್ಲಂಗಿಲ್ಲ, DC ಪವರೇ ಇಲ್ಲ, AC ಪವರ್ ಇಲ್ಲ, ತಹಸೀಲ್ದಾರ್ ಪವರ್ ಇಲ್ಲ, ಕೋರ್ಟ್ ಪವರ್ ಇಲ್ಲ, ಇವ್ರಿಗೆ ಪವರ್ ಎಲ್ಲ. ಇದು ಕಾನೂನು ಇವತ್ತು ಮಾಡಿರುವಂತ ಕಾನೂನನ್ನ ತೆಗೆದುಹಾಕಿರುವಂಥದ್ದು. ಇದರ ಬದಲಾವಣೆಯನ್ನ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಒಂದ್ ಸಣ್ಣ ಮಾತನ್ನ ಹೇಳ್ತೀನಿ, ಪಾಕಿಸ್ತಾನ ನಮ್ಮದು ಒಡೆದಾಕಿದ್ರು ಇವರು. ಕಾಂಗ್ರೆಸ್ ಅವಾಗ ನೆಹರು ಅವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು, ಈಸಿಯಾಗಲಿ, ಗಲಾಟೆ ಬೇಡ. ತಿರ್ಗಾ ಗಾಂಧೀಜಿಯವ್ರು ಗೊತ್ತಲ್ಲ, ಗಾಂಧೀಜಿಯವರು ಸ್ವಲ್ಪ ಸಾಫ್ಟು, ಅವ್ರೇನಾದ್ರು ಜಿನ್ನಾನ್ ಮಾಡ್ಬಿಟ್ಟಾರು, ಅವ್ರ ತಲೆಯಲ್ಲಿ ಜಿನ್ನಾನ್ ಮಾಡ್ಬಿಟ್ಟಾರು ಅವರು, ಒಂದು ಭಾಗ ಕಳಿಸ್ಬಿಡೋಣ ಅವ್ರನ್ನ ಅಂತ ಕೊಟ್ಬಿಟ್ರು, ಹೊರಟೋದ್ರು. ಅವರು ಈ ಪಾಕಿಸ್ತಾನದಲ್ಲಿ ಅಲ್ಲಿರೋ ಹಿಂದೂಗಳೆಲ್ಲ ಇಲ್ಲಿಗೆ ಬಂದ್ರು, ನೋಡಿದ್ದೀರಾ, ಅದು ಫಿಲಮ್ ಎಲ್ಲ ಬಂದಿದೆ, ದೊಡ್ಡ ಆರ್ಟಿಕಲ್. ಅಲ್ಲಿರೋ ಹಿಂದೂಗಳೆಲ್ಲ ಇಲ್ಲಿ ಬಂದ್ರು, ಸ್ವಲ್ಪ ಜನ ಮಾತ್ರ ಮುಸ್ಲಿಮರು ಅಲ್ಲೋದ್ರು. ಮಹಾತ್ಮ ಗಾಂಧೀಜಿ ಉಪವಾಸ ಕೂತ್ರು, ಯಾರು ಹೋಗ್ಬಾರ್ದು ಅಂತ ಇಲ್ಲಿರೋರೆಲ್ಲ ಇಲ್ಲೇ ಉಳ್ಕೊಂಡ್ರು. ಅಲ್ಲಿರೋರೆಲ್ಲ ಬಂದ್ಬಿಟ್ರು. ಅವ್ರ ಮನೆ ಏನಾಯ್ತು, ಲಕ್ಷಾಂತರ ಮನೆಗಳು, ಕೋಟ್ಯಾಂತರ ಎಕರೆ ಜಮೀನು. ಆ ಹಿಂದೂಗಳು ಬಂದ್ರಲ್ಲ, ಏನಾಯ್ತದು ಎಲ್ಲ ಸರ್ಕಾರ ಕೊಟ್ಟೋಯ್ತು. ಯಾರು ಅಲ್ಲಿ ಹಿಂದೂಗಳಿದ್ದಂತ ಎಲ್ಲಾ ಜಮೀನು ಪಾಕಿಸ್ತಾನ ಸರ್ಕಾರಕ್ಕೆ ಹೋಯ್ತು. ಇಲ್ಲಿ ಬಿಟ್ಟು ಹೋದ್ರಲ್ಲ ಕೆಲವರೆಲ್ಲ, ಇವರೆಲ್ಲ ಬಿಟ್ಟು ಪಾಕಿಸ್ತಾನಕ್ಕೆ ಹೋದ್ರು, ಇವ್ರ ಜಮೀನು ಏನಾಯ್ತು, ಎಲ್ಲ ವಕ್ಫ್ ಬೋರ್ಡ್ಗೆ ಹೋಯ್ತು. ವ್ಯತ್ಯಾಸ ಅರ್ಥ ಆಯ್ತಲ್ಲ. ಈ ಮನಸ್ಥಿತಿ ಇವತ್ತೇನು 4% ರಿಸರ್ವೇಶನ್ ತಂದಿದಾರಲ್ಲ, ಯಾರಿಗೆ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ 4% ರಿಸರ್ವೇಶನ್ ಕೊಟ್ಟಿದ್ದಾರೆ. ಅವರು ಜನರಲ್ಲೂ ಬಂದು ಕಾಂಪೀಟ್ ಮಾಡ್ಬೋದು, ಅವ್ರ ಶೇರಲ್ಲೂ ಬಂದು ಕಾಂಪೀಟ್ ಮಾಡ್ಬೋದು. ಈಗಾಗಲೇ ಮಂಗಳೂರಲ್ಲಿ 50% ಅವರೇ ಕಾಂಟ್ರಾಕ್ಟರ್ ಇದ್ದಾರೆ, 50%, ಮೋರ್ ದೆನ್ 50%. ಈ 4% ಸೇರ್ಗಡೆ ಇನ್ನೂ ಜಾಸ್ತಿ ಆಗ್ತೈತೆ ಅವ್ರು. ಈಗ ನೆನ್ನೆಯಿಂದ ಜಾತಿ ಗಣತಿ ಸಮೀಕ್ಷೆ ಬಂದಿದೆ, ನೋಡಿದ್ದೀರಾ ಅಂತ ತಿಳ್ಕೊಂಡಿದ್ವಿ. ಲೀಕ್ ಆಗಿದೆ ಅಂತ ಆಗಿದ್ದಾರೆ. ಲೀಕ್ ಏನು 2 ವರ್ಷದಿಂದನೇ ಎಲ್ಲರಿಗೂ ಗೊತ್ತಾಯ್ತು. ಇವತ್ತೇನು ಹೇಳೋದು ಇವರು. ಅದರಲ್ಲಿ ಈ ರಾಜ್ಯದಲ್ಲಿ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಕಾಂತರಾಜು, ಕಾಂತಿನೇ ಇಲ್ಲ ಅವನಿಗೆ, ಅವನೊಬ್ಬ ಕಾಂತರಾಜ. ಅವನ ಮುಖದಲ್ಲಿ ಕಾಂತಿನೇ ಕಾಣಕ್ ಸಾಧ್ಯ ಇಲ್ಲ, ಅವನೊಬ್ಬ ಕಾಂತರಾಜ. ಅವನ ವರದಿ ಅಂತ ಅವನೆಷ್ಟು ಕಳ್ಳ ಇದ್ದಾನೆ ಅಂದ್ರೆ ಸೈನ್ ಹಾಕ್ದಿರ ಓಡ ಹುಟ್ಟಿದಾನೆ ವರದಿಗೆ. ಈ ವರದಿ ತಯಾರು ಮಾಡಿದವನು ಸೈನ್ ಹಾಕ್ಬೇಕಲ್ಲ, ವರದಿಗೆ ಸೈನ್ ಹಾಕಿಲ್ಲ ಅವನು, ಎಸ್ಕೇಪ್.
ಅವನಿಗೂ ಗೊತ್ತಾಗಿದೆ ಇದು ಸಿದ್ದರಾಮಯ್ಯನ ಮನೆಯಲ್ಲೇ ಪ್ರಿಂಟ್ ಆಗಿ ಟೈಪ್ ಆಗಿ ಎಲ್ಲ ಆಗಿದ್ದು ಸಿದ್ದರಾಮಯ್ಯನ ಮನೆಯಲ್ಲಿ. ಸಿದ್ದರಾಮಯ್ಯ ಡಿಕ್ಟೇಟೆಡ್ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಪ್ರೊಡ್ಯೂಸರ್, ಆಕ್ಟರ್, ಹೀರೋ ಇಲ್ಲ, ಹೀರೋಯಿನ್ ಅವನೇ ಬಾಡ್ದಂಗೆ ಅವ್ರೆ ನೋಡಿದ್ರೆ. ಎಲ್ಲ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ತೋರಿಸಿದ್ದಾರೆ. ಬೇರೆ ನಿಮ್ ಜಾತಿಗಳಿದೆಯಲ್ಲ, ಲಿಂಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಭಾಗ ಮಾಡಾಕ್ಬಿಟ್ಟಿದ್ದಾರೆ. ರೆಡ್ಡಿ ಲಿಂಗಾಯತರೇ ಬೇರೆ, ವೀರಶೈವ ಲಿಂಗಾಯತರೇ ಬೇರೆ, ಲಿಂಗಾಯತರೇ ಬೇರೆ. ನಿಜಲಿಂಗಪ್ಪ ಅವ್ರ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಪದ ಹೇಳಿದ್ರು, ಯಾರ್ಯಾರು ಬಸವಣ್ಣ ಮತ್ತು ಶಿವನನ್ನ ಪೂಜೆ ಮಾಡ್ತಾರೋ ಅವರೆಲ್ಲ ಲಿಂಗಾಯತರು ಅಂದ್ರು. ಸಿದ್ದರಾಮಯ್ಯ ಹಲಾಲ್ ಕಟ್ ಹೊಡ್ದ ಎಲ್ಲರಿಗೂ, ಶಿವನ್ನೇ ಬೇರೆ ಮಾಡ್ಬಿಟ್ಟ, ಲಿಂಗನೇ ಬೇರೆ ಮಾಡ್ಬಿಟ್ಟ, ಎಲ್ಲ ಮಾಡಾಕ್ಬಿಟ್ಟ. ಒಕ್ಕಲಿಗರು, ಇನ್ನು ಒಕ್ಕಲಿಗರು ನಮ್ಗಿರೋದೇ ಒಂದೇ ಮಠ, ಆದಿಚುಂಚನಗಿರಿ ಮಠ. ಅಲ್ಲಿ ಕೂಡು ಒಕ್ಕಲಿಗರು ಅಂತ ಐತೆ, ಅವ್ರನ್ನ ತೆಗೆದಾಕ್ಬಿಟ್ರು. ಕೂಡು ಒಕ್ಕಲಿಗರು ಕೂಡಂಗೆ ಇಲ್ಲ, ಅವ್ರು ನಮ್ಮನ್ನ ಕೂಡಂಗೆ ಇಲ್ಲ. ಕೂಡು ಸರ್ಪ ಒಕ್ಕಲಿಗರು ಅಂತ ಹೇಳ್ತಾರೆ, ಅವ್ರನ್ನ ಕಳಿಸ್ಬಿಟ್ರು ಆ ಹುತ್ತಕ್ಕೆ, ಅವ್ರನ್ನ ತೆಗೆದಾಕ್ಬಿಟ್ರು. ಸರ್ಪ ಒಕ್ಕಲಿಗರು, ಹಳ್ಳಿಕಾರ ಒಕ್ಕಲಿಗರು, ಇಲ್ಲಿ KM ನಾಗರಾಜ್ ಅಂತ ಇದಾರಲ್ಲ, ಹಳ್ಳಿಕಾರ ಒಕ್ಕಲಿಗರು, ಅವ್ರನ್ನೂ ತೆಗೆದುಬಿಟ್ರು. ಸಂಖ್ಯೆ ನಿಮ್ಮದು ಒಕ್ಕಲಿಗರದು ಇಳಿದೋಗ್ಬಿಟ್ಟಿದೆ, ಲಿಂಗಾಯತರು ಇಳಿದೋಗ್ಬಿಟ್ಟಿದ್ದಾರೆ. ಈ ತರ ಅಂದ್ರೆ ಅವರು ಯಾವ ರೀತಿ ಒಂದ್ ರೀತಿ ಕರ್ನಾಟಕದಲ್ಲೇ ಒಂದು ಮಿನಿ ಪಾಕಿಸ್ತಾನ ಉತ್ಪತ್ತಿ ಮಾಡೋ ಅಂತದಕ್ಕೆ ಯಾವ ರೀತಿ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಇದರ ವಕ್ಫ್ ಬೋರ್ಡ್ನ ಹೋರಾಟ ಇವತ್ತು ನರೇಂದ್ರ ಮೋದಿ ಇಲ್ಲ ಅಂದ್ರೆ ಕಾಶ್ಮೀರ ನಮ್ಮದಲ್ಲ, ನರೇಂದ್ರ ಮೋದಿ ಇಲ್ಲ ಅಂದ್ರೆ ಕಾಶ್ಮೀರ ನಮ್ದಲ್ಲ. ನಾನು ಹೋಗಿ ಬಂದೆ ಕಾಶ್ಮೀರಕ್ಕೆ, ಮನೇಲಿ ಹೇಳಿದ್ರು ಸ್ವಲ್ಪ ಹುಷಾರಾಗಿ ಹೋಗ್ರಿ ಅಂತ. ಅಲ್ಲೋದೆ ಏನು ಇಲ್ಲ, ಆ ಲೇಕ್ ಒಂದಿದೆ, ಅದು ತೋರಿಸ್ತಾರಲ್ಲ, ವರ್ಲ್ಡ್ ಮ್ಯಾಪ್ ಅಲ್ಲೇ ಅದು ಲೇಕ್ ಇದೆ. ಅದೇನೇ ಲೇಕು? ದಾಲ್ ಲೇಕು. ನಾನೇನೋ ಇದೇನಪ್ಪ ದಾಲ್ ಲೇಕ್ ಅಂತಂದ್ರೆ ನಮ್ಮ ಹಲ್ಸೂರ್ ಕೆರೆ ಇದ್ದಂಗ ಐತೆ ಅದು. ಹಲ್ಸೂರ್ ಕೆರೆ ಇದ್ದಂಗ ಐತೆ ಅಷ್ಟೇ, ಅದಕ್ಕಿಂತ ಚಿಕ್ಕದು ಅನ್ಸ್ತೈತೆ. ಅಲ್ಲಿ ಬೋಟ್ಗಳು ಸಾವಿರಾರು ಬೋಟ್ ಇದೆ, ಅದ ರಿಸರ್ವೇಶನ್ ಮಾಡ್ಬೇಕು. ಎಲ್ಲ ಬೋಟು ತುಂಬೋಗಿದೆ ಈಗ. ಮೊದ್ಲು ಆ ಬೋಟ್ ಅವ್ರನ್ನ ಕೇಳಂಗೆ ಇರಲಿಲ್ಲ. ಅಲ್ಲೇ ಕಾಫಿ ಎಲ್ಲ ತಂದು ಕೊಡ್ತಾರೆ, ಅಲ್ಲೇ ವ್ಯವಸ್ಥೆ ಇದೆ. ಅಲ್ಲಿ ತುಂಬಿ ತುಳುಕ್ತಾ ಇದೆ, ಎಲ್ಲೂ ಗಲಾಟೆನೇ ಇಲ್ಲ. ಅಲ್ಲಿನ ಜನ ಅರಿರೋರು 95% ಮುಸ್ಲಿಮರು, 95% ಮುಸ್ಲಿಮರು. ನಾನು ಕೇಳಿದೆ ಎಲ್ಲ, ನನಗೆ ಯಾಕಂದ್ರೆ ನಾನು VIP ಅಂತಲ್ಲ, ನನ್ನ ಹಿಂದೆ ಪೊಲೀಸು, ಹಿಂದೆ ಎಲ್ಲ ಪೊಲೀಸ್, ಎಲ್ಲ ಮುಸಲ್ಮಾನ್ರೆ. ನನಗೆ ಹೆಡ್ ಕೊಟ್ಟಿದ್ದವರು, ಇನ್ಸ್ಪೆಕ್ಟರ್ ಎಲ್ಲ ಮುಸ್ಲಿಂ. ಅವ್ರು ಕೇಳಿದೆ, ಏನಪ್ಪ ಸರ್ ಮೋದಿ ಬಂದ ಮೇಲೆ ನಮಗೆಲ್ಲ ಅನ್ನ ಸಿಗ್ತಾ ಇದೆ ಸರ್, ಎಲ್ಲ ಈ ಟೆರರಿಸ್ಟ್ಗಳು ಗನ್ನಲ್ಲಿ ನಮ್ಮನ್ನ ಬುಲೆಟ್ ಅಲ್ಲಿ ಇಟ್ಬಿಟ್ಟಿದ್ರು, ಒಂದು ಬೋಟ್ಗೆ ಒಬ್ಬ ಕೂತ್ಕೊಳಕ್ ಬರ್ತಾ ಇರಲ್ಲಂತೆ. 1000 ಬೋಟ್ ಇದೆ, ನಾವು ಇವತ್ತು ಪ್ರತಿದಿನ 5000 ರೂಪಾಯಿ ದುಡಿತೀರಿ ಸರ್. ಬೋಟೋನ್ ಹೇಳಿದ್ದು, ಪ್ರತಿದಿನ 5000 ರೂಪಾಯಿ ದುಡಿತೀರಿ ಒಬ್ರು ಅಂತ ಹೇಳಿದ್ರು. ಬಿಕಾಸ್ ಆಫ್ ದಟ್ ಈಸ್ ದ ಮೋದಿ. ಟೂರಿಸ್ಟ್ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ನಾನು ಆರಾಮ್ಸೆ ಇದ್ದೆ. ಅಂದ್ರೆ ಈ ಬದಲಾವಣೆಯನ್ನ ಮೋದಿ ತಂದಿದ್ದಾರೆ. ಇವತ್ತು ಅಯೋಧ್ಯೆ ರಾಮ ಮಂದಿರ ಹೇಳಿದ್ರು, ಯಾರೋ ಹೇಳಿದ್ರು ರಾಮ ಮಂದಿರ ಕಟ್ಬಿಟ್ರೆ ಈ ದೇಶದಲ್ಲಿ ದಂಗೆ ಆಗೋತೈತಿ ಅಂತ. ದಂಗೆನೂ ಇಲ್ಲ, ಭಂಗೇನೂ ಇಲ್ಲ. ಇಲ್ಲಿ ಏನೂ ಆಗ್ಲಿಲ್ಲ, ಏನೂ ಆಗಿಲ್ಲ. ಇವತ್ತು ವಕ್ಫ್ ಬೋರ್ಡ್ದು ಅಷ್ಟೇ, ಏನೋ ಆಗೋಗ್ಬಿಡ್ತೈತೆ ಅಂದ್ರೆ ಏನೂ ಆಗಿಲ್ಲ. ಆ ಮಮತಾ ಬಿಟ್ರೆ ಬಾಯ್ ಬಡ್ಕೊಳ ಮಮತಾ, ಏನು ಒಳ್ಳೇದಾದ್ರೂ ಬಾಯ್ ಬಡ್ಕೊಂತಾಳೆ, ಕೆಟ್ಟದ್ದಾದ್ರೂ ಬಾಯ್ ಬಡ್ಕೊಂತಾಳೆ ಅಮ್ಮ. ಅವು ಗೊತ್ತಾಗಲ್ಲ ಯಾವ್ದಕ್ ಬಾಯ್ ಬಡ್ಕೊಬೇಕು ಅನ್ನೋದೇ ಗೊತ್ತಿಲ್ಲ ಅಮ್ಮನಿಗೆ. ಎರಡಕ್ಕೂ ಬಾಯ್ ಬಡ್ಕೊಂತಾಳೆ ಅವ್ರು. ಒಟ್ಟಲ್ಲಿ ಸುದ್ದಿ ಇರ್ಬೇಕು, ನಮ್ ಟ್ರಂಪ್ ತರ ಸುದ್ದಿಯಲ್ಲಿ ಇರ್ಬೇಕಷ್ಟೇ. ಅದು ಬಿಟ್ರೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ತೇಜಸ್ವಿ ಕೇಳ್ಬೇಕು ಅವನ್ಗೆ, ಇಲ್ಲಿ ಬಂದು ನೋಡ್ಗೋ ಬಾಪ ಅಂತ ಹೇಳಿ. ಅಂದ್ರೆ ಈ ಬದಲಾವಣೆಯನ್ನ ಇವತ್ತು ನರೇಂದ್ರ ಮೋದಿ ಒಬ್ಬರ ಕೈಲಿಂದಾನೇ ಸಾಧ್ಯ. ಬೇರೆ ಯಾರೇ ಇದ್ರೂ ಕೂಡ ಇದನ್ನ ಮಾಡುವಂತ ಧೈರ್ಯ, ಆ ಕರೇಜ್ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಅಂತ ಪ್ರಧಾನಿ ನಮಗೆ ಸಿಕ್ಕಿರೋದ್ರಿಂದ ನಾವು ಕೂಡ ಈ ತರದ ಪ್ರಧಾನಿ ಇನ್ನು 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಗ್ಲೇಬೇಕು, ಹಾಗೇ ಇರಬೇಕು. ಹಾಗಾದಾಗ ಮಾತ್ರ ಇವೆಲ್ಲ ಪಳೆಯುಳಿಕೆಗಳು ಏನಿದೆ, ಪಳೆಯುಳಿಕೆಗಳು ಜಿನ್ನಾದ ಪಳೆಯುಳಿಕೆಗಳು ಏನಿದೆ ಅದು ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಒನ್ಲಿ ಒನ್ ದಟ್ ನರೇಂದ್ರ ಮೋದಿ
ಒನ್ಸ್ ಅಗೈನ್ ಬರಲೇಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.